ವೀಕ್ಷಕರೇ ನಮಸ್ತೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಆಲ್ರೆಡಿ ಬೆಳಗ್ಗೆನೇ ಒಂದು ಪ್ರೋಮೋ ಬಂದಿದೆ, ಅದರಲ್ಲೂ ಕೂಡ ಮನೆಗೆ ಬಂದಿದ್ದಾರೆ ಅಂತಾನೆ ಹೇಳ್ಬೋದು. ಆ ಯಾರಪ್ಪ ಅಂತಂದ್ರೆ ರಕ್ಷಿತಾ ಮತ್ತೆ ಧ್ರುವಂತ್ ಏನಿದ್ರು ಈಗ ಬಿಗ್ ಬಾಸ್ ವಾಪಸ್ ಮನೆಗೆ ಸೀಕ್ರೆಟ್ ರೂಮಿಂದ ಮನೆಗೆ ಬಂದಿದ್ದಾರೆ. ಆ ಇಲ್ಲಿ ಒಂದು ಟಾಸ್ಕ್ನ ಕೊಟ್ಟಿದ್ದಾರೆ ಅಂತ ಹೇಳೋದು ಏನಂದ್ರೆ, ನೀವೇನಾದರೂ ಗ್ರಾಸರೀಸ್ನ ತಗೋಬೇಕು ಅಂತ ಅಂದ್ರೆ ಒಂದು ಟಾಸ್ಕ್ನ ಕೊಟ್ಟಿದ್ದಾರೆ. ಈ ಪ್ರತಿ ಸಲನೂ ಏನ್ ಮಾಡ್ತಾ ಇದ್ರು ಅಂದ್ರೆ ಟಾಸ್ಕ್ನ ಕ್ರಿಯೇಟ್ ಮಾಡಿ ಅದನ್ನ ಅಂದ್ರೆ ರೂಪಕ್ಕೆ ತರೋತಾ ಇರೋದು ಬಿಗ್ ಬಾಸ್ ಟೀಮ್ ಕಡೆಯಿಂದ ತರ್ತಾ ಇದ್ರು. ಬಟ್ ಈ ಸಲ ಒಂಥರ ಡಿಫ್ರೆಂಟ್ ಆಗಿರೋ ಟ್ವಿಸ್ಟ್ಗಳನ್ನ ಕೊಡ್ತಾ ಇದೆ. ಈ ತರ ಆಗಿಲ್ಲ. ಹಳೆ ಸೀಸನ್ಗಳಲ್ಲಿ ಬೇರೆ ಬೇರೆ ತರ ಡಿಫ್ರೆಂಟ್ ಆಗಿತ್ತು, ಬಟ್ ಈ ತರ ಆಗಿರ್ಲಿಲ್ಲ. ಇಲ್ಲಿ ಏನ್ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನೀವು ನೋಡ್ಬೋದು. ಏನಪ್ಪಾ ಅಂತಂದ್ರೆ ಮನೆ ಮಂದಿ ಎಲ್ಲಾನು ಕೂಡ ಕಸಾನ ಹಾಕ್ತಾರೆ. ನೀವೇನಾದ್ರು ಲಕ್ಸುರಿ ಪಾಯಿಂಟ್ಸ್ ಏನಾದ್ರು ತಗೋಬೇಕು ಅಂತಂದ್ರೆ ಕಸಾನ ಗುಡಿಸ್ಬೇಕು ಅಂತ ಹೇಳ್ಬಿಟ್ಟು ಈ ತರ ಮಾಡಿದ್ದಾರೆ. ಇಲ್ಲಿ ಇನ್ನೊಂದು ಏನಪ್ಪಾ ಅಂತಂದ್ರೆ ಇದನ್ನ ಕಸ ಹಾಕಿರೋದು ಯಾರಪ್ಪ ಅಂತಂದ್ರೆ ಮನೆಯವರು, ಅಂದ್ರೆ ಇವರು ರಕ್ಷಿತಾ ಮತ್ತೆ ಧ್ರುವಂತ್ ಏನಿದ್ರು ಅವರಿಬ್ರು ಬಂದು ಕಸನ ಹಾಕಿದ್ದಾರೆ. ಯಾವ ಮಟ್ಟಿಗೆ ಕಸ ಹಾಕಿದಾರೆ ಅಂದ್ರೆ ಬಿಗ್ ಬಾಸ್ ಟೀಮ್ಗೆ ಏನಾದ್ರು ಇದನ್ನ ಕಸ ಹಾಕಿ ಬನ್ನಿ ಅಂತ ಕೊಟ್ಟಿದ್ರೆ ಈ ರೇಂಜ್ಗೆ ಬಿಗ್ ಬಾಸ್ ಟೀಮ್ ಅವ್ರು ಕಸ ಹಾಕ್ತಿರ್ಲಿಲ್ಲ. ಆ ರೇಂಜ್ಗೆ ಕಸ ಹಾಕಿದ್ದಾರೆ. ಅದರಲ್ಲೂ ರಕ್ಷಿತಾ ಅಂತೂ ಯಪ್ಪ ಏನ್ ನೆಕ್ಸ್ಟ್ ಲೆವೆಲ್ ಆಡ್ತಾ ಇದ್ದಾಳೆ ಅಂದ್ರೆ ಇತ್ತೀಚೆಗೆ ಸಿಕ್ಕಾಪಟ್ಟೆ ಆಡ್ತಾ ಇದ್ದಾಳೆ. ಅವಳು ಹೆಂಗ್ ಹೇಳ್ಬೇಕು ಅಂತಂದ್ರೆ ಯಾವ ರೀತಿ ಮೈಂಡ್ ಗೇಮ್ ಆಡ್ತಾ ಇದ್ದಾಳೋ ಅಥವಾ ಏನ್ ಮೆಚುರಿಟಿ ಇಲ್ಲದೆ ಆಡ್ತಾ ಇದ್ದಾಳೋ, ಫುಲ್ ಮೆಚುರಿಟಿಲಿ ಆಡ್ತಾ ಇದ್ದಾಳೋ. ಅವಳ ಏಜಿಗೆ ತಕ್ಕಂದ್ರೆ ಬಿಗ್ ಬಾಸ್ ಮನೆಗೆ ಹೋಗಿರೋರಲ್ಲಿ ಅವಳೇ ಚಿಕ್ಕವಳು. ಬಟ್ ಅವಳು ಆಡ್ತಾ ಇರೋ ರೀತಿ ನೋಡಿದ್ರೆ ಅಬ್ಬಬ್ಬಬ್ಬಬ್ಬ ಅಶ್ವಿನಿ ಅವ್ರನ್ನು ಮೀರಿಸ್ತಾರೆ ಅಂತ ಅನಿಸ್ಬಿಡುತ್ತೆ. ಆ ರೀತಿ ಆಡ್ತಾರೆ. ನಿನ್ನೆ ಎಪಿಸೋಡ್ಗಳಲ್ಲಿ ನೀವೆಲ್ಲ ನೋಡ್ದಂಗೆ ಯಾರಿಗೆಲ್ಲ ಆಟ ಕೊಡಬೇಕು ಹಂಗೆ ಹಿಂಗೆ ಏನ್ ಮೈಂಡ್ ಗೇಮ್ ಅಂದ್ರೆ ಇವ್ರು ಆಟ ಕೊಟ್ರೆ ಇವ್ರು ಗೆಲ್ತಾರೆ, ಇವ್ರಿಗೆ ಆಟ ಕೊಟ್ರೆ ಇವ್ರು ಗೆಲ್ಬೇಕು ಅಂತ ಹೇಳ್ಬಿಟ್ಟು ಒಳಗಡೆನೆ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾಳೆ ಅಂತ ಅನ್ಸುತ್ತೆ ರಕ್ಷಿತಾ. ಆ ರೀತಿ ಆಡ್ತಾ ಇದ್ದಾಳೆ. ನಿಮಗೆ ಹೇಗೆ ಅನಿಸ್ತು ರಕ್ಷಿತಾ ಆಡಿದ್ದು ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಅದ್ರ ಜೊತೆಗೆ ಧ್ರುವಂತು ಕೂಡ ಅಷ್ಟೇ ಟಾಂಗ್ ಕೊಡ್ತಾ ಇದ್ದಾನೆ. ಧ್ರುವಂತು ಕೂಡ ಯಾಕೋ ಇತ್ತೀಚೆಗೆ ಸ್ವಲ್ಪ ಇಷ್ಟ ಆಗ್ತಾ ಇದ್ದಾನೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಧ್ರುವಂತು ಫೇರ್ ಆಗಿ ಆಡ್ತಾ ಇದ್ದಾನೆ. ಯಾರಿಗೂ ಹೆಚ್ಚು ಮಾಡಲ್ಲ, ಯಾರಿಗೂ ಕಡಿಮೆನೂ ಮಾಡಲ್ಲ. ಇವ್ರಿಗೆ ಫೈಟ್ ಕೊಡಬೇಕು, ಇವ್ರು ಸ್ಟ್ರಾಂಗ್ ಇದ್ದಾರೆ, ಇವ್ರಿಗೆ ಫೈಟ್ ಕೊಡಬೇಕು ಅಂತ ಹೇಳ್ಬಿಟ್ಟು ಆ ರೀತಿ ಮಾಡ್ತಾ ಇದ್ದಾನೆ. ಅದು ಒಳ್ಳೆ ಕೆಲಸ, ಒಳ್ಳೇದನ್ನೇ ಮಾಡ್ತಾ ಇದ್ದಾನೆ. ಬಟ್ ಇವ್ರಿಬ್ಬರನ್ನು ಹಾಕಿರೋದು ಹಾವು ಮುಂಗ್ಸಿ ಅಂತಾನೆ ಹೇಳ್ಬೋದು. ಇವಳು ರಕ್ಷಿತಾ ಹೇಳಿದನ್ನ ಧ್ರುವಂತ್ ಕೇಳಲ್ಲ, ಧ್ರುವಂತ್ ಹೇಳಿದನ್ನ ರಕ್ಷಿತಾ ಕೇಳಲ್ಲ, ಈ ರೀತಿ ಆಗ್ತಾ ಇತ್ತು. ಬಟ್ ಅದ್ರ ಮಧ್ಯೆನೂ ಕೂಡ ಒಂದು ವಾರ ಕಳೆದೇ ಬಿಟ್ರು ಅಂತಾನೆ ಹೇಳ್ಬೋದು. ಇವಾಗ ಒಂದ್ ಸ್ವಲ್ಪ ಮಾಹಿತಿ ಬಂದಿರೋ ಪ್ರಕಾರ ಏನು ಅಂದ್ರೆ ವಾಪಸ್ ಬಿಗ್ ಬಾಸ್ ಮನೆಗೆ ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು ಮಾಹಿತಿಗಳು ಕೂಡ ಬರ್ತಾ ಇದೆ. ನೋಡೋಣ ಈ ವಾರ ಹೇಗಿತ್ತು ಸೀಕ್ರೆಟ್ ರೂಮ್ದು ಅಂತ ಹೇಳ್ಬಿಟ್ಟು ನಿಮಗೆ ಹೇಗೆ ಅನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಅದರಲ್ಲೂ ಕೂಡ ರಕ್ಷಿತಾ ಅನ್ಕೊಂಡಿದ್ರು ರಘು ಇಲ್ಲ ಅಂದ್ರೆ ಗಿಲ್ಲಿ ಬರ್ಬೇಕಿತ್ತು ಕ್ಯಾಪ್ಟನ್ಸಿ ಟಾಸ್ಕ್ಗೆ ಅಂತ ಅಂತೇಳಿ ಅನ್ಕೊಂಡಿದ್ರು. ಬಟ್ ಅವ್ರು ಹೇಳ್ದಂಗೆ ಆಗ್ಲಿಲ್ಲ. ಯಾಕಪ್ಪ ಅಂತಂದ್ರೆ ಅಲ್ಲಿ ಕೆಲವೊಂದು ನಿನ್ನೆ ಒಂದ್ ಸ್ವಲ್ಪ ಗೇಮ್ ನೋಡಕ್ ಹೋದ್ರೆ ಯಾಕೋ ರಜತ್ತು ಅನ್ಫೇರ್ ಮಾಡಿದ್ರು ಅಂತ ನನಗನ್ನಿಸ್ತು. ಏನದು ಬಕೆಟ್ನ ಹಿಡಿಯೋದಿತ್ತಲ್ಲ, ಬಕೆಟ್ನ ಹಿಡಿದು ಸಾಮಾನುಗಳನ್ನ ಮನೆಯಲ್ಲಿರೋ ಸಾಮಾನುಗಳನ್ನ ತಂದು ಹಾಕೋದಿತ್ತಲ್ಲ, ಅದರಲ್ಲಿ ಕರೆಕ್ಟಾಗಿ ನೋಡಿ ಮಾಡ್ತಾ ಇರೋದು ರಾಶಿಕಾ. ಕರೆಕ್ಟಾಗಿ ಇದೆಯಾ ಇಲ್ವಾ, ಇಲ್ಲ ಅಂದ್ರೆ ತಕ್ಷಣನೇ ಪಾಸ್ 10 ಸೆಕೆಂಡ್. ಇವ್ರು ಹಂಗಿಲ್ಲ, ಈ ಅದು ಸರಿಯಾಗಿಲ್ಲ ನೋಡು, ಸರಿ ಮಾಡ್ಕೋ ಅಂತ ಹೇಳ್ಬಿಟ್ಟು ಹಂಗೆ ತಳ್ಕೊಂಡ್ ಬಂದು ಕಾವ್ಯ ಮತ್ತೆ ಯಾರು ಇವರು ಗೆದ್ಬಿಟ್ರು. ಇಬ್ರು ಸೇರ್ಬಿಟ್ಟು ಗೆದ್ಬಿಟ್ರು. ಅವರಲ್ಲಿ ಯಾರು ಕ್ಯಾಪ್ಟನ್ಸಿ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಕಾದು ನೋಡಬೇಕಾಗಿದೆ. ಆಲ್ಮೋಸ್ಟ್ ಕ್ಯಾಪ್ಟನ್ಸಿ ಯಾರಾಗಿದ್ದಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗಿದೆ. ಕಾವ್ಯ ಆಗಿದ್ದಾರೆ ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇದೆ. ಬಟ್ ಇವತ್ತಿನ ಎಪಿಸೋಡಲ್ಲಿ ಅದು ಗೊತ್ತಾಗುತ್ತೆ. ಕಾವ್ಯ ಗೆದ್ದಿದ್ದಾರೆ, ಕಾವ್ಯ ಅವರು ಈ ಮನೆಯ ಕ್ಯಾಪ್ಟನ್ ಆಗಿದ್ದಾರೆ. ಬಟ್ ಈ ಒಂದು ಪ್ರೋಮೋ ಬಗ್ಗೆ ನಿಮಗೆ ಹೇಗೆ ಅನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ರಕ್ಷಿತಾ ಅಂತೂ ಅಲ್ಟಿಮೇಟ್ ಆಗಿ ಆಡ್ತಾ ಇದ್ದಾರೆ. ಯಾಕೋ ನನ್ನ ಪ್ರಕಾರ ಗಿಲ್ಲಿ ಬಿಟ್ರೆ ನೆಕ್ಸ್ಟ್ ರಕ್ಷಿತಾ ಹೋಗ್ಬೋದಾ ಅಂತ ಹೇಳ್ಬಿಟ್ಟು ನನಗೆ ಅನ್ನಿಸ್ತಾ ಇದೆ. ಗಿಲ್ಲಿ ಆದ್ಮೇಲೆ ನೆಕ್ಸ್ಟ್ ಅಂದ್ರೆ ಟಾಪ್ ಅಲ್ಲಿ. ನಿಮ್ಗೆ ಹೇಗೆ ಅನ್ಸುತ್ತೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಅದೇ ರೀತಿ ಮೊನ್ನೆ ಕಿಚ್ಚ ಅವ್ರಿಗೆ ಮಾಡಿದ್ದು ನಾನು ಹೇಳ್ತೀನಿ ಅನ್ನೋ ತರ ಮಾಡಿದ್ದು ಅದು ಸಾಕತ್ತಾಗಿತ್ತು. ಅಂಥವೆಲ್ಲನೂ ತೋರಿಸ್ತಾರೆ ಬಿಗ್ ಬಾಸ್ ಅವ್ರು, ಇಂಥ ಬಿಡಲ್ಲ. ಓಕೆ, ನೋಡೋಣ. ಇಷ್ಟ ಆಗಿತ್ತು, ವಾಪಸ್ ಮನೆಗೆ ಹೋಗಿದ್ದಾರೆ. ನೋಡೋಣ ಮತ್ತೆ ಯಾರು ಹೋಗ್ತಾರೆ. ಅದೇ ರೀತಿ ನಿಮಗೆ ಈ ವಾರ ಯಾರು ಹೋಗ್ಬೇಕು ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.